ದತ್ತಿದಾನಿ ಡಾಕ್ಟರ್ ಶಕುಂತಲಾ ಜಯದೇವ ಶರಣ ಪ್ರಶಸ್ತಿ 2025 ಅನ್ನು ಇಬ್ಬರು ಸಾಧಕ ಶ್ರೇಷ್ಠರಿಗೆ ಕೊಡಲಾಗ್ತಾ ಇದೆ. 14 ಲಕ್ಷ ರು ದತ್ತಿಯನ್ನಿಟ್ಟಿದ್ದು ಅದರ ಆಧಿಕ್ಯದ ಹಣದಲ್ಲಿ ಇಬ್ಬರು ಶರಣ ಸಾಹಿತ್ಯ ಪಥಿಕರಿಗೆ ತಲಾ 25,000 ರು ನೀಡಿ ಪ್ರಶಸ್ತಿ ಫಲಕದೊಂದಿಗೆ ಗೌರವಿಸಲ್ಪಡುತ್ತಿರುವಂತಹ ಸಾಧಕ ಶ್ರೇಷ್ಠ ಇಬ್ಬರು ನಡೆ ನುಡಿ ಆಚಾರ ವಿಚಾರ ಎರಡರಲ್ಲೂ ನಮ್ಮ ನಡುವಿನ ಶರಣೆಯರೇ ಆಗಿರುವಂಥದ್ದು. ತಮ್ಮ ವಿಶಿಷ್ಟ ಸಾಧನೆಯಿಂದ ಪರಿಷತ್ತಿನ ಶ್ಲಾಘನೆಗೆ ಈ ಇಬ್ಬರು ಶರಣೆಯರು ಇವತ್ತು ಪಾತ್ರರಾಗಿದ್ದಾರೆ. ಉತ್ತರ ಕರ್ನಾಟಕದ ಅವ್ವ ಎಂದೇ ತಮ್ಮ ಅಂತಃಕರಣದ ನಡೆನುಡಿಯಿಂದ ಕರೆಸಿಕೊಂಡಿರುವ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿಮಾನಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಸಾತ್ವಿಕ ಅಥವಾ ಅನುಭಾವಿ ಅನ್ನುವ ವಿಚಾರ ಬಂದ ತಕ್ಷಣ ಅವರ ಕಡೆಗೆ ಮೈಸೂರಿಗರು ಬೆರಳಾಗ್ತೇವೆ. ಅವರ ನುಡಿಗಳೆಲ್ಲ ಸುಳ್ಳು ನುಡಿಗಳಂತೆ ಭಾಸವಾಗುತ್ತವೆ. ಅವರು ಮಾತನಾಡುತ್ತಿದ್ದರೆ ಕನ್ನಡ ನುಡಿ ಕೇವಲ ಕೊರಳ ನುಡಿಯಾಗದೆ ಕರುಳ ನುಡಿಯಾಗುತ್ತದೆ. ಅನುಭವದ ನುಡಿಗಳು ಅಲ್ಲಿ ಮೇಳೈಸಿ ಕೂಡಲ ಸಂಗಮವಾಗುತ್ತದೆ. ಪದಗಳಿಗೂ ಪದವಿ ಪ್ರದಾನ ಮಾಡುವ ಅವರ ಮಾತಿಗೆ ಬೆರಗಾಗದವರಾರು. ಮೌನ ನಾಚಿಕೊಳ್ಳುವಂತೆ, ಧ್ಯಾನ ಮೊಗ್ಗಾಗಿ ಅರಳಿ ಹಿಗ್ಗಾಗುವಂತೆ, ಒಂದೇ ಮಾತಲ್ಲಿ ಹೇಳುವುದಾದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನುವಂತೆ ಮಾತನಾಡ ಬಲ್ಲವರವರು. ಅವರಿಗೆ ನಾನು ಹೇಳುತ್ತಿರುತ್ತೇನೆ ಯಾವಾಗಲೂ, ನೀವು ಹೇಳಿ ಕೇಳಿ ದೇವನೂರಿನವರು ಸರ್, ಅದಕ್ಕೆ ಹೀಗೆ ಮಾತಾಡ್ತೀರಿ ಅಂತ ದೇವನೂರಿನ ಶಂಕರ ಅವರನ್ನ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಯುತವಾಗಿ ಸ್ವಾಗತಿಸುತ್ತೇನೆ. ಸ್ತ್ರೀ ಸಮಾನತೆಗೆ ಅಧಿಕೃತ ಮುದ್ರೆಯನ್ನ ಒತ್ತಿದ್ದು ಶರಣ ಸಂಸ್ಕೃತಿ. ಶಂಕರ್ ದೇವನೂರ್ ಬಗ್ಗೆ ನನ್ನ ಗಂಡ ಒಂದ್ ಕಡೆ ಹೇಳಿದ್ರು, ಅವೆಲ್ಲ ಟೂರ್ ಹೋಗಿದ್ರಂತೆ, ಅವಾಗ ದಾಂಡೇಲಿ ಇವರು ಸಿಕ್ಬಿಟ್ಟಿದ್ದಾರೆ, ಎಷ್ಟು ಚಂದಾಗಿ ನೋಡ್ಕೊಂಡು ಬಿಟ್ಟಿದ್ರು ಅಂತ ಹೇಳಿ ಏನು ಒಂದು ವಾರ ಎಲ್ಲ ಗುಣಗಾನ ಮಾಡಿದ್ದು. ಹಾಗಾಗ್ಬಿಟ್ಟು ಇದು ಯಾರು ಅನ್ನುವಂಥದ್ದು ಅಲ್ಲಿ ಇಲ್ಲಿ ಭೇಟಿಯಾಗಿದ್ದೆ. ಮಲಯ ಮಹದೇಶ್ವರನ ಕುರಿತಂತಹ ಒಂದೆರಡು ಮೀಟಿಂಗ್ಗಳಲ್ಲಿ ನಾವು ಪರಸ್ಪರ ಭೇಟಿಯಾಗಿದ್ದು. ಆಮೇಲೆ ಶಂಕರ್ ದೇವನೂರ್ ಬಗ್ಗೆ ಅಂತಹ ಕುತೂಹಲ ಏನು ನನಗೆ ತಿಳ್ಕೋಬೇಕು ಅಂತ ಮೂಡಲೇ ಇಲ್ಲ. ಆದರೆ ಈ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದು ಇವರು ಏನು ಕೆಲಸ ಮಾಡಿದ್ದಿರ್ಬೋದು, ಏನಿದ್ದಿರ್ಬೋದು ಅಂತ ಹೇಳಿ ನನ್ನ ಕುತೂಹಲದ ಬೆನ್ನತ್ತಿ ಹೋದಾಗ ನಾನೇ ಬೆಕ್ಕಸ ಬೆರಗಾಗಿ ನಿಂತಿದ್ದೇನೆ. ನಮಸ್ಕಾರ ಅವರಿಗೆ. ಸಾಮಾನ್ಯವಾಗಿ ಈ ಸಮಾಜ ಇದೆಯಲ್ವಾ, ಲೋಕ ಜನ ಇದೆಯಲ್ಲ, ಒಬ್ಬ ವ್ಯಕ್ತಿಯ ಮೌಲ್ಯಮಾಪನಕ್ಕೆ ಎಲ್ಲ ಶ್ರೀಮಂತಿಕೆ ಮುಖ್ಯ ಆಗೋದೇ ಇಲ್ಲ, ಅವನು ಹೇಗೆ ಬದುಕುತ್ತಿದ್ದಾನೆ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಬದುಕು ಇದೆಯಲ್ಲ ಒಂದು ಕಲೆಗಾರಿಕೆಯ ಮೊತ್ತ. ಬದುಕುವುದು ಒಂದು ಕಲೆ. ತನಗಾಗಿ ಬದುಕೋದಿದೆಯಲ್ಲ ಅದು ಸ್ವಾರ್ಥ. ತನ್ನವರಿಗಾಗಿ ಬದುಕುವುದಿದೆಯಲ್ಲ ಅದು ನಿಸ್ವಾರ್ಥ. ಇವೆರಡೂ ಕೂಡ ಮನುಷ್ಯ ಸ್ವಭಾವದಲ್ಲಿ ಇರಬಹುದಾದಂತಹ ಸಿದ್ಧ ಮಾದರಿಗಳು. ಅದು ಇವೆರಡನ್ನು ಮೀರಿ ಸಮಾಜಕ್ಕೋಸ್ಕರವಾಗಿ ಬದುಕೋದಿದೆಯಲ್ಲ ಅದೇ ನಿಜವಾದ ಬದುಕನ್ನು ನಮ್ಮ ಬದುಕನ್ನು ಹೆಂಗೆ ದೊಡ್ಡದಾಗಿಸ್ಕೊಳ್ಬೇಕು ಅನ್ನುವ ರೀತಿ ಇದು. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಂಕರ್ ದೇವನೂರ್ ಅವರನ್ನ ನಾವು ತಿಳ್ಕೊಂಡ ಆದ ಮೇಲೆ ಈ
ಆಗುತ್ತೆ ಅಂತೇಳಿ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀನಿ ನಾನು. ಆಯ್ತಾ? ಯಾಕೆ ಅಂತ ಹೇಳಿದ್ರೆ, ತಾಂತ್ರಿಕ ಕ್ಷೇತ್ರದಲ್ಲಿ ಬಹುದೊಡ್ಡ ಹುದ್ದೆಯಲ್ಲಿ ಇದ್ದವರು ಇವರು. ದಾಂಡಿಯ ಸೂಪರ್ ಡ್ಯಾಮ್ನ ಚೀಫ್ ಇಂಜಿನಿಯರ್ ಆಗಿ ಇದ್ದಂಥವರು. ಆಮೇಲೆ ಅವರು ಮನಸ್ಸು ಮಾಡಿದರೆ ಹಣ, ಅಂತಸ್ತು, ಆಸ್ತಿ ಗಳಿಸಿ ಐಷಾರಾಮಿಯಾದಂತಹ ಜೀವನವನ್ನು, ಈಗಿದಾರಲ್ಲ ಇಂಜಿನಿಯರ್ಸ್ಗಳು ಸುಮಾರು ಜನ, ಹಾಗೆ ಐಷಾರಾಮಿಯಾದಂತಹ ಜೀವನವನ್ನು ಅವರು ನಡೆಸಬಹುದಾಗಿತ್ತು. ಅಂತಹ ಅವಕಾಶ ಅವರಿಗೆ ಎದುರಿಗೆ ಇತ್ತು. ಆದರೆ ಅವೆಲ್ಲವನ್ನು ನಿರಾಕರಿಸಿ ಸಾಮಾನ್ಯರಾಗಿ ಒಬ್ಬ ಫಕೀರನ ಜೀವನವನ್ನು ನಡೆಸೋದಿದೆಯಲ್ಲ, ಇದು ದೊಡ್ಡ ಸಾಧನೆ, ಒಂದು ಸಿದ್ಧ ಸ್ಥಿತ ಪ್ರಜ್ಞೆಯ ಪ್ರತೀಕ ಅಂತ ಹೇಳಿ ನಾನು ಭಾವಿಸ್ತೇನೆ. ವರ್ತಮಾನದಲ್ಲಿ ಜನ ಹಣಕ್ಕೆ ಬೆನ್ನು ಹತ್ತುತ್ತಾರೆ. ಯಾಕೆಂದರೆ ಜೀವನವೇ ಮಾರುಕಟ್ಟೆಯಾಗಿದೆ, ಸಂಬಂಧಗಳು ಮಾರುಕಟ್ಟೆಯ ಸರಕಾಗಿ ಬಿಟ್ಟಿದ್ದಾವೆ. ಇಂತಹ ಸಂಕ್ರಮಣದ ಕಾಲಘಟ್ಟದಲ್ಲಿ ಶಂಕರದೇವನೂರು ಬಸವ ತತ್ವ ಮತ್ತು ತತ್ವ ಸಿದ್ಧಾಂತಗಳಿಗೆ ತೆರೆದುಕೊಂಡದಿದೆಯಲ್ಲ, ಅದೇ ಒಂದು ಲೋಕದ ಆಶ್ಚರ್ಯ. ಸುತ್ತೂರು ಶ್ರೀಗಳು ಆಧುನಿಕ ಬಸವಣ್ಣ ಅಂತೇಳಿ ನಾನು ಕರೀತೀನಿ ಅವ್ರನ್ನ. ಅವರು ಕ್ರಿಯಾಶೀಲತೆಯ ಮೂಲಕ ಮೌನ ಕ್ರಾಂತಿಯನ್ನ ಮಾಡ್ತಿದ್ದಾರೆ. ಹಾಗೆ ಶಂಕರದೇವನೂರು ಏನ್ ಮಾಡ್ತಿದ್ದಾರಪ್ಪ, ಹೀಗಾಗಿ ವಿವಿಧ ಸ್ತರದಲ್ಲಿ ಉದ್ಯೋಗಸ್ಥರಾಗಿದ್ದಾಗಲೂ ಕೂಡ ಆ ಮಣ್ಣಿನ ವಾಸನೆ ಅದು ಮರೆ ಆಗಲೇ ಇಲ್ಲ. ಅವರನ್ನು ನಿರಂತರವಾಗಿ ಆವರಿಸ್ಕೊಳ್ತಾ ಹೋಗುತ್ತೆ. ಅವರ ಬದುಕಿಗೆ ದೊಡ್ಡ ತಿರುವು ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಅವರು ಸಿದ್ದೇಶ್ವರ ಸ್ವಾಮೀಜಿಯವರ ಸಂಪರ್ಕದಿಂದ. ಅವ್ರ ಬಗ್ಗೆ ನಾನು ಹೇಳ್ಬೇಕಾದಿದ್ದಿಲ್ಲ, ಮೈಸೂರಿಗೆಲ್ಲ ಇಡೀ ಲೋಕಕ್ಕೆ ಗೊತ್ತು, ನಮ್ಮ ಕರ್ನಾಟಕಕ್ಕೆ ಗೊತ್ತು. ಆಧುನಿಕ ಭಾರತದಲ್ಲಿ ಒಬ್ಬ ನಿಜ ಸಂತ ಇದ್ದಾನೆ ಅಂತ ಹೇಳಿದ್ರೆ, ಇದ್ರು ಅಂತ ಹೇಳಿದ್ರೆ ಅದು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು. ಯಾಕೆ ಅಂತ ಹೇಳಿದ್ರೆ, ಇದ್ದ ಮೃದುವಾದ ಅವರ ಮಾತುಗಾರಿಕೆ, ಅರ್ಥವತ್ತಾದ ಗಾಂಭೀರ್ಯವಾದಂತಹ ನಡೆನುಡಿ, ಸರಳ ಸೌಜನ್ಯದ ಮೂರ್ತಿಯಾಗಿದ್ದು ಸಿದ್ದೇಶ್ವರ ಸ್ವಾಮೀಜಿಯವರು. ಅವರ ಸಾನ್ನಿಧ್ಯದಲ್ಲಿ ಶಂಕರ ದೇವನೂರರ ಬಾಳಲ್ಲಿ ಹೊಸ ಭರವಸೆ, ಹೊಸ ಬೆಳಕು, ಹೊಸ ಚೈತನ್ಯ ತಂತು ಅಂತ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಅವರ ಬದುಕಿನ ನೀತಿಗಳನ್ನು ತಮ್ಮೊಳಗೆ ಅವರು ಆಹ್ವಾನಿಸಿಕೊಂಡಂತೆ ಕಾಣಿಸುತ್ತೆ. ಈಗ ನೋಡ್ರಿ, ಬಹಿರಂಗದಲ್ಲಿ ಹೆಂಗಿದ್ದಾರೆ ಅಂದ್ರೆ ಬಿಳಿ ಶರ್ಟ್, ನಮ್ಮ ಸ್ವಾಮೀಜಿನೂ ಬಿಳಿ ಶರ್ಟೇ ಹಾಕ್ತಾ ಇದ್ದಿದ್ದು. ಅಂತರಂಗದಲ್ಲಿ ಬಸವ, ಬುದ್ಧ, ಗಾಂಧಿ, ಅಂಬೇಡ್ಕರ್ ಇಂತಹ ದಾರ್ಶನಿಕರ ತಿಳುವಳಿಕೆ. ಅವರಷ್ಟೇ ಅಲ್ಲ, ಅವ್ರ ಮನೇನೇ ಹಂಗೆ. ಇಲ್ಲಿ ಕೂತಿದಲ್ಲ ಅನಸೂಯ, ಅಪ್ಪ ದೇವರೇ ಗತಿ, ನಾನು ಆಗ್ತಿದ್ದಿಲ್ಲ ಕಣ, ನನಗೆ ಬಹಳ ಇನ್ನೊಂದು ಆಸೆಗಳು ಇದ್ದಾವೆ. ಎಲ್ಲ ವಯಸ್ಸಿನಲ್ಲಿ ಎಲ್ಲವನ್ನೂ ತೊರೆದು ಗಂಡನ ಜೊತೆಯಲ್ಲಿ ಸತಿಪತಿಗಳಾಗಿ ಒಂದಾಗಿ ಬೆರೆಯೋದಿದೆಯಲ್ಲ, ಸಾಗೋದಿದೆಯಲ್ಲ, ಅದು ಹುಡುಗಾಟದ ವಿಚಾರ ಅಲ್ಲ. ಯಾರು ಹೇಳ್ತಿದ್ರು ಅವ್ರ ಮನೆ ಟಿವಿನೇ ಇಲ್ವಂತೆ. ಅಪ್ಪ ಟಿವಿ ಇಲ್ಲದೆ ಫೋನ್ ಇಲ್ಲದೆ ಇರೋದಕ್ಕೆ ನಾನು ಸಿಕ್ಕಾಪಟ್ಟೆ ಓದ್ತೀನಿ, ಬರಿತೀನಿ, ಇವತ್ತಿಗೂ ಬರಿತೀನಿ, ಆದ್ರೆ ಟಿವಿ ಮಾತ್ರ ಬೇಕಪ್ಪ ನನಗೆ. ಟಿವಿನೇ ಇಲ್ಲದ ಮನೆ ಅಂತ ಹೇಳಿದ್ರೆ ಇನ್ನು ಹೆಂಗೆ ಅವರು ನಂಬಿದ ತತ್ವ ಸಿದ್ಧಾಂತಗಳಿಗೆ ಅವರ ಮನೆ, ಅವರ ಕುಟುಂಬ ನಿಜ ಮಾದರಿ ಆಗಿದೆ ಅನ್ನುವುದನ್ನ ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ಬಸವ ಸಂಸ್ಕೃತಿಯನ್ನ ಕುರಿತು ಮಾತಾಡೋರು ಬೇಕಾದಷ್ಟು ಜನ ಸಿಗ್ತಾರೆ, ಕಾಸೆ ಕೊಸರಿ ಗಲ್ಲಿಗೂ ಸಿಗ್ತಾರೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಆದ್ರೆ ನಿಜ ಜೀವನದಲ್ಲಿ ಎಷ್ಟು ಜನ ಅಳವಡಿಸ್ಕೊಂಡವ್ರೆ ಅಂತ ಹೇಳಿದ್ರೆ ದುರ್ಬಿ ಹಾಕೊಂಡು ಹುಡುಕೋಬೇಕು. ಆದರೆ ಶಂಕರದೇವನೂರು ಆ ವರ್ಗಕ್ಕೆ ಸೇರಿದವರಲ್ಲ. ನನಗನ್ಸುತ್ತೆ ಅವರೊಳಗೆ ಒಬ್ಬ ಆಧ್ಯಾತ್ಮಿಕ ಚಿಂತಕನಿದ್ದಾನೆ, ಶರಣ ಸಾಹಿತ್ಯ ಪ್ರಚಾರಕನಿದ್ದಾನೆ, ವಕ್ತಾರನಿದ್ದಾನೆ. ಅವರು ಏನಪ್ಪ ಅಂದ್ರೆ ಪಾಂಡಿತ್ಯ ಪ್ರತಿಭೆಗಳ ಸಂಗಮ. ಅವರು ವಚನ ಸಾಹಿತ್ಯವನ್ನು ಓದಿಕೊಂಡ್ರ ಅಂತ ನನಗೆ ಅನಿಸೋದಿಲ್ಲ. ವಚನ ಸಾಹಿತ್ಯವನ್ನು ಅನುಸಂಧಾನ ಮಾಡಿದ ಅನುಭವಿಯಾಗಿ ನನಗೆ ಕಾಣಿಸ್ತಾರೆ. ಸದಾ ಅಧ್ಯಾಪನ ಮಾಡ್ತಾ, ಪ್ರವಚನಗಳನ್ನ ನಾಡಿನ ಉದ್ದಗಲಕ್ಕೂ ನೀಡ್ತಾ, ಶರಣರ ಆಶಯಗಳಾದ ಸಮಾನತೆ, ಸಾಮರಸ್ಯ, ಸರ್ವೋದಯವನ್ನ ಬಿತ್ತುತ್ತಾ ಜನಸಾಮಾನ್ಯರ ಎದೆ ಕದವನ್ನ ತಟ್ಟಿದವರು, ಮುಟ್ಟಿದವರು ಶಂಕರದೇವನೂರು. ಮರ್ತ್ಯಲೋಕವನ್ನ ಕರ್ತರನ್ನ ಕಮ್ಮಟವಾಗಿಸಲು ಅವಿರತ ಶ್ರಮಿಸಿದವರು, ತಮ್ಮ ಬದುಕನ್ನೇ ಅದಕ್ಕಾಗಿ ಅರ್ಪಿಸಿಕೊಂಡವರು. ಅವರ ವ್ಯಕ್ತಿತ್ವ ಅದನ್ನು ಹೆಂಕರಿಸ ಮಮತೆಯ ಬಂಧನ ಕಳೆಸಿ ಬಲುದೂರ ನಿಂತವನು. ಎಲ್ಲರಲ್ಲಿ ಅವನೊಬ್ಬ ಮುದ್ದುರಾಮ. ಎಷ್ಟು ಅದ್ಭುತವಾಗಿ ಬರೀತಾರೆ. ಈ ಪದ್ಯ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ, ಇದು ಡೈರೆಕ್ಟ್ ಆಗಿ ಹೋಗೋದು
ಅನ್ವರ್ಥ ಆಗೋದು ಶಂಕರ್ ದೇವನೂರವರಿಗೆ. ಅವರು ಯುವ ಸಮುದಾಯವನ್ನು ಎಚ್ಚರಿಸ್ತಾ ಬದುಕು ಕಟ್ಟುವ ಪಠ್ಯವಾಗಿ ನಿರಂತರವಾಗಿ ಉಪನ್ಯಾಸ ವಿಚಾರವನ್ನು ಮಂತರ ಮಾಡ್ತಾ ತನ್ನನ್ನೇ ತಾನೇ ಮಾದರಿಸಿಯಾಗಿಸಿಕೊಂಡವರು. ಸಂತರ ಮನಸ್ಥಿತಿ ಹೇಗಿರ್ತದೆ ಅದಕ್ಕೆ ಪರ್ಯಾಯವಾಗಿ ನಿಲ್ಲುವವರು ಶಂಕರವರು ದೇವನವರು. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ಅವರಲ್ಲಿನ ನಿಸ್ವಾರ್ಥ ಪ್ರಾಮಾಣಿಕತೆ, ಜನಪರವಾದಂತಹ ಕರ್ತೃತ್ವ ಶಕ್ತಿ. ಇದಕ್ಕೆ ಪೂರಕವಾಗಿ 3 ಫೆಲೋಶಿಪ್ಗಳನ್ನು ಅವರು ಪಡಿತಾರೆ. ಇಂಡಿಯನ್ ವಾಟರ್ ರಿಸೋರ್ಸ್ ಸೊಸೈಟಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕಿ, ಕಲ್ಕತ್ತಾದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್, ಈ 3 ಫೆಲೋಶಿಪ್ಗಳನ್ನು ಪಡಿತಾರೆ. ಮಾತ್ರವಲ್ಲ, ಇವತ್ತಿಗೂ ಸಹ ಅವರು ರಿಸೋರ್ಸ್ ಪರ್ಸನ್, UGC ಮಾಡುವಂಥ ಪುನರ್ ನವೀಕರಣ ಇದೆಯಲ್ಲ, ಅದಕ್ಕೆ ರಿಸೋರ್ಸ್ ಪರ್ಸನ್ ಆಗಿ ಇವತ್ತಿಗೂ ಕೂಡ ಅವರ ಪರಿಗಣಿಸ್ತಾರೆ. ಹೀಗಾಗಿ ಅವರ ಒಂದು ಕ್ರಿಯಾಶೀಲತೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಅವರನ್ನು ಹರಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಬಸವಭೂಷಣ ಪ್ರಶಸ್ತಿ, ಬಸವರತ್ನ ಪ್ರಶಸ್ತಿ, ಸೇವಾರತ್ನ ಪ್ರಶಸ್ತಿ, ಸುವರ್ಣ ಕರ್ನಾಟಕ ಕನ್ನಡಿಗ ಪ್ರಶಸ್ತಿ, ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ, ಇನ್ಸ್ಪೈರ್ಡ್ ಇಂಡಿಯನ್ ಫೌಂಡೇಶನ್ ಅವಾರ್ಡ್, ಇವು ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಮಾನವೀಯ ಮೌಲ್ಯಗಳನ್ನು ಪೋಷಿಸುತ್ತಾ, ಬೆಳೆಸುತ್ತಾ, ಬೋಧಿಸುತ್ತಾ ಬಂದರೆ ಸಾಕು ನಮ್ಮ ಜೀವನ ಸಾರ್ಥಕವಾಗ್ತದೆ, ನಮ್ಮ ಜೀವನಕ್ಕೊಂದು ಅರ್ಥ ಬರ್ತದೆ ಅಂತ ಸಾರ್ಥಕ ಜೀವನವನ್ನು, ಅರ್ಥವತ್ತಾದಂತಹ ಜೀವನವನ್ನು ನಡೆಸ್ತಾ ಇರುವಂತಹ ಶಂಕರ್ ದೇವನೂರವರಿಗೆ ಇವತ್ತು ಶಕುಂತಲ ಜಯದೇವ ಶರಣ ಪ್ರಶಸ್ತಿ ಬಂದಿರುವುದು ತುಂಬ ಅರ್ಹವಾದಂತಹ ಪ್ರಶಸ್ತಿ, ಅರ್ಹರಿಗೆ ಸಲ್ಲಿದೆ ಅಂತ ಹೇಳಿ ಮಾಡ್ತಾ, ಇವರು ಯಾವತ್ತೂ ಕೂಡ ಈ ತಾತ್ವಿಕ ಚಿಂತನೆಯಿಂದ ವಿಮುಖರಾಗಲಿ, ಜನಪರವಾಗಿ ಇರಲಿ, ಜನ ಕಾಳಜಿಯನ್ನು ವಹಿಸ್ತಾ ಬರಲಿ, ನಮ್ಮಂಥವರಿಗೆ ತಪ್ಪು ನಡೆದರೆ ತಿದ್ದುವಂತಹ ಗುರುವಾಗಿ ನಿಲ್ಲಿ ಅಂತ ಹೇಳಿ ಆಶಿಸುತ್ತಾ, ನಿರೀಕ್ಷೆ ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಡ್ತೇನೆ. ನಮಸ್ಕಾರ. ನಾವು ಉತ್ತರ ಕರ್ನಾಟಕದ ಮಂದಿ, ಹೈದರಾಬಾದ್ ಕರ್ನಾಟಕ ಮಂದಿ, ನಾವೆಲ್ಲರೂ ಶಂಕರ ದೇವನೂರು ಅವರನ್ನ ಅಪ್ಪಾಜಿ ಅಂತೆ ಇವತ್ತಿಗೂ ಕರೀತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಶಂಕರ ದೇವನೂರು ಅವರೇ ನಮ್ಮಿಂದ ಯಾವಾಗಲೂ ಸುತ್ತೂರಿನ ಶ್ರೀಮಠದ ಬಗ್ಗೆ ಹೇಳ್ತಾ ಇದ್ರು. ಮನವ ಗಿಡದಲ್ಲಿ ಧನವ ಗಿಡದಲ್ಲಿ ಭ್ರಮ ಹೊಂದಿತ್ತು ಈ ಲೋಕದಲ್ಲಿ. ಪ್ರಣವ ದಾಸೋಹದಲ್ಲಿ ಸರಿಸಿ, ಮನದ ಲಿಂಗಾಧ್ಯಾನದಲ್ಲಿ ಸರಿಸಿ, ಧನವ ಜಂಗಮದಲ್ಲಿ ಸರಿಸಿ ಗೆಳಬಲ್ಲದೆ ಸಣ್ಣನ ಬಸವಣ್ಣನಲ್ಲದೆ ಮಕ್ಕಳನ್ನು ಕಾಣಿ ಜ್ಯೋತಿ ಬೆಳಗುವುದನ್ನು ಕಾಣ್ತಾರೆ. ಕಾರ್ಯಕ್ರಮ ಸಾಂಕೇತಿಕವಾಗಿ ಉದ್ಘಾಟನೆಯಾಗಿದೆ. ಜ್ಯೋತಿ ಎಂತಕ್ಕಂಥದ್ದು ನಮ್ಮ ಶರಣ ಪರಂಪರೆಯ ಹರಿವಿನ ಸಂಗೀತ, ಹಾಗೇನೆ ಜ್ಞಾನದ ಜಾಗೃತಿ ಪ್ರಜ್ಞೆಯ ಪ್ರತೀಕ ಕೂಡ. ಇದನ್ನು ನಾವು ಮುಗಿಸಬೇಕಾಗಿದೆ. ಈ ಜ್ಯೋತಿಯಲ್ಲಿ ನಮ್ಮ ಕಾಡಿಗೆ, ನಮ್ಮ ನಾಡಿಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಪರಂಪರೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದೇನೆ. ಈ ಸಂದರ್ಭದಲ್ಲಿ ನನಗೆ ನೆನಪಾಗುವುದು ರಷ್ಯಾದ ಕಾದಂಬರಿಕಾರ ತತ್ವಜ್ಞಾನಿ ಕಟನ. ಆತ ಒಂದು ಮಾತನ್ನ ಹೇಳ್ತಾನೆ, ಮಗನಿಕವಾದ ಮಾತು. We expect honor, respect, but the people expect social responsibility from us. ಅಂದರೆ ನಾವುಗಳು ಮನವಿಯನ್ನು, ಜನರಿಂದ ಗೌರವವನ್ನು ಬಯಸ್ತೇವೆ, ಆದರೆ ಜನರು, ಸಮಾಜ ನಮ್ಮಿಂದ ಸಾಮಾಜಿಕ ಜವಾಬ್ದಾರಿಯನ್ನು ನಿರೀಕ್ಷಣೆ ಮಾಡಲು ಬಯಸ್ತೇವೆ. ಹಾಗಾಗಿ ಈ ಸಾಮಾಜಿಕ ಜವಾಬ್ದಾರಿಯ ಬದ್ಧತೆಯ ಸೂಚನೆ ಈ ಪ್ರಶಸ್ತಿ ಅಂತ ನಾನು ಪರಿಭಾವಿಸ್ತೇನೆ. ಅದಕ್ಕೆ ಬದ್ಧನಾಗುವ ಒಂದು ಎಚ್ಚರಿಕೆಯನ್ನು ಕೂಡ ಸರ್ವರಿಗೆ ಪದ್ಮಶೇಖರಗಳು ನೀಡಿದ್ದಾರೆ. ಸರದಿಯರೇ, ವಚನ ಸಾಹಿತ್ಯ ಜೀವಪರವಾದ ಸಾಹಿತ್ಯ, ಜಡ ಸಂಸ್ಕೃತಿಯಲ್ಲ, ಇದು ಚಲನಶೀಲ ಸಂಸ್ಕೃತಿ. ಬದಲಾವಣೆಯನ್ನು ಬಯಸ್ತದೆ. ಬಹುಶಃ ಇತಿಹಾಸದಲ್ಲಿ
ಮನುಷ್ಯನನ್ನ ಮನುಷ್ಯನಾಗಿ ನೋಡೋದಲ್ಲ, ಮನುಷ್ಯನಾಗಿ ನನ್ನ ದೇವರನ್ನಾಗಿ ನೋಡಿದ ಒಂದು ಸಂಸ್ಕೃತಿ ಇದೆ. ಅದು ನಮ್ಮ ಶರಣ ಪರಂಪರೆ. ಯಾಕೆ ಈ ಮಾತನ್ನು ಹೇಳ್ತೇನೆ? ಅತ್ಯಂತ ಕಟ್ಟಕಡೆಯ ಕೆಳಸ್ತರದ ವ್ಯಕ್ತಿಯನ್ನ ಕುಲಕ್ಕೆ ತಿಲಕ ಮಾದಾರ ಚಿಹ್ನೆ ನಿಮ್ಮಿಂದ ಅರಿತು ನೋಡ ಕೂಡಲ ಸಂಗಮಗಳು ಇಲ್ಲಿದೆ. ಈ ಸಂಸ್ಕೃತಿ ಜ್ಞಾನ ಪಡಿತವಾದದ್ದು, ಅನುಭವ ಪಡಿತವಾದದ್ದು. ಈ ಸಂಸ್ಕೃತಿಯ ಒಂದು ದೊಡ್ಡ ಮೌಲ್ಯ ಅಂದರೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಗೌರವಿಸಬೇಕು ವಿನಃ ವ್ಯಕ್ತಿಯನ್ನಲ್ಲ. ಇದು ಬಸವಣ್ಣ ನಮಗೆ ಕಲಿಸಿಕೊಟ್ಟಿದ್ದಾರೆ. ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕಾಗಿದೆ. ವಚನಗಳು ಶಾಬ್ದಿಕ ನೆಲೆಯಲ್ಲಿ ಹುಟ್ಟುಕೊಟ್ಟಿದ್ದಲ್ಲ, ಅನುಭಾವಿಕ ನೆಲೆಯಲ್ಲಿ ಹುಟ್ಟುಕೊಟ್ಟಿದ್ದಾರೆ. ವಚನಗಳು ಶ್ರಮದ ಬೆವರಿನಿಂದ ಹುಟ್ಟಿಕೊಂಡ ನಿಜ ಬದುಕಿನ ಉದ್ಗಾರ. ನಮ್ಮ ಜಯಪ್ಪ ಹೀಗೆ ಇದ್ದಾರೆ. ಸಾಗರವನ್ನ ಸಾಸಿವೆಯಲ್ಲಿ ಅಡಗಿಸಿಟ್ಟ ಹಾಗೆ ಅವರು ಆಯ್ಕೆಗಳನ್ನು ಬರೆದಿದ್ದಾರೆ. ಒಂದು ಆಯ್ಕೆ ವಚನದ ಕುರಿತಾಗಿದೆ, ನನಗೆ ಇಷ್ಟವಾಯಿತು. ಅವರು ಹೇಳ್ತಾರೆ, ಬೆವರುಂಡ ಜನರ ತುಟಿ ಹೊಲಿಗೆಗಳ ಭಕ್ತಿಯಿಂದ ಬಿಚ್ಚಿಬಿಟ್ಟ ಬಸವಣ್ಣ ವಚನಗಳು ಕಲ್ಯಾಣ ತುಂಬಿದವು. ಏನು ಮಾತು, ಕಲ್ಯಾಣ ತುಂಬಿದೆವು. ಕಲ್ಯಾಣ ಅದೊಂದು ಜಿಯೋಗ್ರಫಿಕಲ್ ಪ್ಲೇಸ್ ಅಲ್ಲ, ಭೌಗೋಳಿಕ ಪ್ರದೇಶ ಅಲ್ಲ, ನಮ್ಮ ಮನಸ್ಸಿನ ಅತ್ಯಾಂತಿಕ ಸ್ಥಿತಿ. ಇದನ್ನು ನಾನು ಸದಾನಂದ ಹೇಳ್ತಾ ಇದ್ದೀನಿ. ಮನುಷ್ಯನಾಗಿ ನೋಡುವ ಜೀವಪರವಾದಂತಹ ಚಿಂತನೆ ವಚನಗಳಲ್ಲಿ. ಶರಣರ ಚಿಂತನೆ ಕೇವಲ ಮಾನವ ಕೇಂದ್ರಿತ ಅಲ್ಲ, ಜೀವ ಕೇಂದ್ರಿತ. ಸಕಲ ಜೀವಾತ್ಮರಿಗೆ ಬೇಸನ ಬಯಸುವ ಸಂಸ್ಕೃತಿ ಈ ಜಗತ್ತಿನಲ್ಲಿ ಇತ್ತು ಅಂದರೆ ಅದು ವಚನ ಧರ್ಮ. ಧರ್ಮ ಅಂದರೆ ನಾವು ನೋಡುವ ಧರ್ಮ ಅಲ್ಲ, ಧರ್ಮ ಅಂದರೆ ವಿಶ್ವ ತತ್ವ. ಇದನ್ನು ಪಡ್ಕೊಂಡಿದೆ. ಹಾಗಾಗಿ ಹರಿಹರ ಬಸವಣ್ಣನವರನ್ನು ಕುರಿತು ಒಂದು ಪೌರಿಕ ಮಾತನ್ನೇ ತನ್ನದಾಗಲಿದೆ. ಈ ಪಾಷಾಣ ಭೂಮಿ ಅಧ್ಯಾತ್ಮದ ಬದುಕನ್ನು ತೊಡಗಿಸಿಕೊಳ್ತಾನೆ. ಸಮಾಜಮುಖಿಯಾಗಿ ಅವನು ಭವಿಷ್ಯದ ಕಾಲದಲ್ಲೂ ಕೂಡ ಬದುಕಿರುತ್ತಾನೆ. ಇದಕ್ಕೆ ನಿದರ್ಶನ ಅಪ್ಪ ಬಸವಣ್ಣ. ಅಷ್ಟೇ ಅಲ್ಲ, ನಮ್ಮ ಕಣ್ಣಾರೆ ಕಂಡಂತಹ ಶಿವಕುಮಾರ ಸ್ವಾಮಿಗಳು, ನಮಗೆ ಕಣ್ಣಾರೆ ಕಂಡಂತಹ ಸುತ್ತೂರಿನ ರಾಜೇಂದ್ರ ಪೂಜಾರಿ, ಅಷ್ಟೇ ಅಲ್ಲ ಸಾರನಾವತಿ ಮಕ್ಕ, ಇನ್ನು ರಾಜೇಂದ್ರ ಶೇಖರ್. ಜಗವೆಲ್ಲ ನಗುತ್ತಿರಲಿ, ಜಗಧರ್ಮ ನನಗಿರಲಿ ಎಂದು ಬದುಕಿದ ಮಹಾಂತರು ರಾಜೇಂದ್ರ ಶೇಖರ್. ಅವರ ಬಗ್ಗೆ ಒಂದು ಕವಿತೆಯ ಹಸಿರು ವ್ಯಕ್ತಪಡಿಸಿದ್ದಾರೆ. ಕಾಲದ ಅಭಾವ. ಅವರು 2 ಸಾಲು ಹೇಳ್ತೇನೆ. ಬಡ ಜನರ ಕರಪಿಡಿದೆ, ಪರಹಿತಕ್ಕೆ ಜೇನಾದೆ, ಆ ನಡೆಯ ನಲಿವಿನಲ್ಲಿ ನೀನು ಶಾಂತನಾದೆ, ಬಯಲಿನಲ್ಲಿ ಬಯಲಾದೆ, ನೀನೇ ಅಂಬರವಾದೆ ಎಂದು ಬರೆಯುವೆನು ನಿಮ್ಮ ರಾಜೇಂದ್ರ ಪ್ರಭುವೆ. ತಾಯಿ ಹೃದಯದ ತಂದೆ ಸುತ್ತೂರು ಪರಂಪರೆ. ತಾಯಿ ಹೃದಯದ ತಂದೆ ಏನು ಅಂತರ್ಕ, ಏನು ಆ ಪ್ರೀತಿ. ಬಡ ಜನರ ಕರಪಡಿದೆ, ಸಹಾಯ ಹಸ್ತವನ್ನು ನೀಡುವುದಿಲ್ಲ ಬಡವರಿಗೆ, ನೊಂದವರಿಗೆ. ಇದನ್ನು ನಾವು ಮಾಡಬೇಕಾಗಿದೆ. ಈ ಮಾತನ್ನು ಹೇಳಿದಾಗ ನನಗೆ ಒಂದು ಘಟನೆ ನೆನಪಾಗ್ತದೆ. ತಾವೆಲ್ಲ ಮಾನವೀಯ ಅಧ್ಯಕ್ಷರಾದಂಥ ನಮ್ಮ ದೇಶದ ಅಬ್ದುಲ್ ಕಲಾಂ ಅವ್ರನ್ನ ಪ್ರತ್ಯಕ್ಷವಾಗಿ ನೋಡಿದ್ದೇನೆ, ಭೇಟಿಯಾಗಿದ್ದೇನೆ. ಅದು ನಮ್ಮ ಸುತ್ತೂರು ಕಾಲೇಜು ಬಾಗಿ ಅಂತಾಗಿದೆ, ಸ್ವಲ್ಪ ವರ್ಷ. ನಾನು ಆ ಭಾಗದಲ್ಲಿ ಇಂಜಿನಿಯರ್ ಆಗಿದ್ದೆ. ಒಬ್ಬರು ಕೇಳ್ತಾರೆ ಪ್ರಶ್ನೆ, ಸರ್ ಯು ಆರ್ ಸೋ ಹ್ಯಾಂಡ್ಸಮ್, ವಾಟ್ ಈಸ್ ದ ಸೀಕ್ರೆಟ್ ರಿಯಲಿ? ನೀವು ಹ್ಯಾಂಡ್ಸಮ್ ಆಗಿದ್ದೀರಿ, ಇದರ ರಹಸ್ಯ ಏನು? ಅವರು ನಗ್ತಾ ಉತ್ತರವನ್ನು ಕೊಡ್ತಾರೆ, ಎಸ್ ಐ ಆಮ್ ಹ್ಯಾಂಡ್ಸಮ್ ಬಿಕಾಸ್ I will give hand to someone who need help, therefore I will handsome. ಪರಹಿತಕ್ಕೆ ಜೀವನ. ಬೇರೆಯವರ ಬಾಳಿಗೆ ನಾವು ಹಿತರಾಗಬೇಕು, ಸವಿಲಾಗಬೇಕು. ಕೊನೆಗೆ ಸವಿ ಅಂತಿದ್ರು ಪರವಾಗಿಲ್ಲ, ಸುಮ್ಮನಿರಬೇಕು, ಕಹಿಗೆಂದು ಆಗಬಾರ್ದು.
ಇದು ಶರಣ ತತ್ವ. ಮನವ ನೋಯಿಸದವರ ಮನವೂ ನೋಯಿದಂತೆ ಬದುಕೋದಿದೆಯಲ್ಲ, ಇದು ವಚನಧರ್ಮ. ಇದು ವಚನಧರ್ಮ. ಈ ಮಾತನ್ನು ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಸಾಲು ಮರದ ತಿಮ್ಮಕ್ಕ ಆಕೆಯೊಂದಿಗೆ ಒಡನಾಟವನ್ನು ಇಟ್ಕೊಂಡಂಥವರನ್ನ 2012ರಲ್ಲಿ ಬೀದರಿನಲ್ಲಿ ಪ್ರತಿ ವರ್ಷ ವಚನ ವಿಧಿಯೋತ್ಸವ ಕಾರ್ಯಕ್ರಮ ಆಗ್ತದೆ. ಅಲ್ಲಿ ಪೂಜ್ಯ ಅಕ್ಕ ಅನ್ನಪೂರ್ಣ ಅಂಗಡಿ ತಾಯಿ ಗಂಗಾಂಬಿಕೆ ಪಾಟೀಲರು ನಡೆಸ್ಕೊಂಡು ಬರ್ತಾ ಇರ್ತದೆ. ಈಗ ಅಕ್ಕ ಇಲ್ಲ ಅನ್ನಪೂರ್ಣ. ಈ ತಿಂಗಳು 30, 31 ಪ್ರತಿ ವರ್ಷ ನಾನು ಅವರಿಗೆ ಅನುಭವ 3 ದಿನಗಳ ಕಾಲ ಇರ್ತದೆ. ಅಲ್ಲಿ ಭಕ್ತಿ ಭವನದಲ್ಲಿ ನಾನು ಇದ್ದೇನೆ. ನಾನು ಆ ಭಕ್ತಿ ಭವನವನ್ನು ನಮ್ಮ ಸುತ್ತೂರು ಪೂಜ್ಯರು ನನ್ನ ಗುರುದೇವರಾದ ಸಿದ್ದೇಶ್ವರ ಅವರು ಉದ್ಘಾಟನೆ ಮಾಡಿಕೊಟ್ಟಂಥ ಭಕ್ತಿ ಭವನ. ಸಾಲು ಬರೆದ ತಿಮ್ಮಕ್ಕ ನನ್ನ ಪ್ರಶ್ನಿಸಿದಾಗ, ಯಾಕಪ್ಪ ನೀನು ಗಿಡಗಳನ್ನು ನೆಟ್ಟಿರ್ತಾರೆ? ಅಪ್ಪ, ನನಗೆ ಮಕ್ಕಳಿರಲಿಲ್ಲ, ಸಮಾಜದ ಇಲ್ಲ, ಯಾಕೆಂದರೆ ಪ್ರೀತಿಯೇ ದೇವರು. ಏನು ಮಾತು? ಸತ್ಯವೇ ದೇವರು. ಸತ್ಯವೇ ದೇವರು ಅನ್ನುವುದು 12ನೇ ಶತಮಾನದಲ್ಲಿ ಒಬ್ಬ ದನಗಾಯಿ ದನವನ್ನು ಮೇಯಿಸ್ತಾ, ಎಮ್ಮೆಗಳನ್ನು ಮೇಯಿಸ್ತಾ, ಮರದ ನೆರಳಿನಲ್ಲಿ ಕುಂತು ರೋಗದ ಚಿಂತನೆಯನ್ನು ಮಾಡ್ತಾರೆ. ಕಲಿತವರು ನಾವೇನು ಮಾಡ್ತೀವಿ ಅನ್ನೋದನ್ನು ಆತ್ಮಾವಲೋಕನ ಮಾಡಬೇಕಾಗಿ ಆದ ಒಂದು ವಚನ ಹೇಳ್ತಾನೆ. ಸರಳ ವಚನ. ಹಸಿಯಾಗಲಿ ಕೃಷಿಯಾಗಲಿ ಪದಗಳ ಬಳಕೆಗಳು ಏನೋ ಕಾಯದ ದನಗಾಯಿ ಶರಣನ ಮಾತು. ಹಸಿಯಾಗಲಿ ಕೃಷಿಯಾಗಲಿ ವಾಚಕ ವಾಣಿಜ್ಯ ಹಸಿಯಾಗಲಿ ಮಾಡುವಲ್ಲಿ ಮುಸಿಗಿಲ್ಲದಿರಲಿ. ಹಸಿಯಲ್ಲಿ ಕಟ್ಟಿದ ಸತ್ಯವನ್ನೇ ಕಟ್ಟಿದವನ್ನ ಮಾಡ್ಕೋ. ಹಸುವನ್ನವರು ಹೇಳ್ತಾರಲ್ಲ, ಸತ್ಯದ ಕೂರಲದು ತಲೆಯು ಎಂಬ ಶರಣರು ಗೆದ್ದರು. ಸತ್ಯ ಹಸಿಯಾಗಲಿ ಕೃಷಿಯಾಗಲಿ ಉಳುಮೆಯಲ್ಲಿ ಮೋಸ ಇಲ್ಲ, ಸತ್ಯವಾಗಬೇಕು. ವಾಚಕ ವಾಣಿಜ್ಯ ಹಸಿಯಾಗಲಿ ಓದುವವರು ವಾಚಕ ವಾಣಿಜ್ಯ ವ್ಯವಹಾರದಲ್ಲಿ ಮಸಿ ಬರೆಯುವವರು ಇಲ್ಲಿ ಸುಳ್ಳಿರಬಾರದು. ಯಾಕೆ ಅಂದರೆ ಹೇಳ್ತಾನೆ, ಇದು ಅಸಮಾಕ್ಷಣಗಳು. ಅಸಮಾಕ್ಷ ಅಂದರೆ ಶಿವ 3 ಕಣ್ಣು, ಸಮಾಕ್ಷ ಅಂದರೆ 2, ಅಸಮಾಕ್ಷ 3. ಶಿವ ಅಂದರೆ ದೇವರು ಅಂತಲ್ಲ, ಕಲ್ಯಾಣದವರು. ಶಿವ ಅಂದರೆ ಮಂಗಳ, ಶಿವ ಇದು ಬರ್ತದೆ. ಪಶುಪತಿಯೇ ದೇವರು, ಸತ್ಯದಲ್ಲಿ ದೇವರಿದ್ದಾನೆ, ಪ್ರೀತಿಯಲ್ಲಿ ದೇವರಿದ್ದಾನೆ. ಇದು 5 ದೂರ ರಾಮೇಶ್ವರ ಒಬ್ಬ ಶರಣ ಎಚ್ಚರಿಸುವ ಮಾತಿದೆಯಲ್ಲ, ಇದು ಸರದಿಯರೇ ಅಲ್ಲದ ಒಂದು ವಚನವೇ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮೊಳಗೆ ಇರುವ ಪ್ರತಿಯೊಂದು ಅಂತರಂಗದಲ್ಲಿ ಅವ್ಯಕ್ತವಾಗಿರುವ ಜೀವ ಇದೆಯಲ್ಲ, ಅದು ಯಾವಾಗಲೂ ಕೂಡ ಆನಂದಕ್ಕಾಗಿ ಅಪರಿಸ್ತಾ ಇದೆ. ನೆನಪಿಯಾಗಿ ಶರಣದ ಸಿದ್ಧಾಂತವನ್ನು ನೀವು ನೋಡಿದ್ರೆ ಅದನ್ನು ಹೇಳ್ತಾರೆ. ಚನ್ನಬಸವಣ್ಣನವರ ಸಹಸ್ರದ ಸಿದ್ಧಾಂತವನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಕರುಣಾಸಿದ್ಧಿನ ಅರ್ಥ ಮಾಡಿಕೊಂಡ್ರೆ ಅವರು ಹೇಳ್ತಾರೆ, ನಮ್ಮೊಳಗಿನ ಪ್ರತಿಯೊಬ್ಬರಲ್ಲಿರುವ ಜೀವ ಆನಂದಕ್ಕಾಗಿ ಅಪರಿಸ್ತಾ ಇದೆ. ಈ ಆನಂದ ಅಂತಕ್ಕಂಥದ್ದು ಸೃಷ್ಟಿಯ ಸಹಜ ಗುಣ. ಇದನ್ನ ಯಾಕೆ ಆನಂದ ಆಗ್ತಾ ಇಲ್ಲ, ನಮಗೆ ದುಃಖಗಳು ಬರ್ತವೆ ಅಂದರೆ ನಾವು ಭ್ರಮೆಗೆ ಬರುತ್ತಾ ಇದ್ದೀವಿ. ಯಾವುದು ಇಲ್ಲವೋ ಅದನ್ನು ಇದೆ ಅಂತ ಬದುಕ್ತಾ ಇದ್ದೀವಿ. ಜಾತಿ ಇಲ್ಲ, ಇದೆ ಅಂತ ಬದುಕ್ತಾ ಇದ್ದೀವಿ. ಅಹಂಕಾರ ಇಲ್ಲ, ಇದೆ ಅಂತ ಬದುಕ್ತಾ ಇದ್ದೀವಿ. ಅಧಿಕಾರ ಪ್ರತಿಷ್ಠೆ ಯಾವುವೂ ಇಲ್ಲ, ಇದೆ ಅಂತ ಇದಕ್ಕೆ ತಾತ್ಯಾತ್ಮವನ್ನು ಹೊಂದಿಕೊಂಡು ಇದಕ್ಕೆ ನಿಕಟವಾಗಿ ನಾವು ಬದುಕ್ತಾ ಇದ್ದೀವಲ್ಲ, ಇದು ಘೋರವಾಗುವುದರ ಅಲ್ಲಮ. ಒಂದು ವಚನದಲ್ಲಿ ಹೇಳ್ತಾರೆ, ಎರಡ ಭಂಜೆಯ ಮಗನೊಬ್ಬ. ಬೆಳಗಿನ ವಚನ. ಏನು ಶಬ್ದ, ಏನು ಬೆಳಕು. ಹೆರದ ಭಂಜೆಯ ಮಗನೊಬ್ಬ ಈಯದ ಎಮ್ಮೆಯ ಹಾಲಗಿಲ್ಲನ್ನು ಹೇಳುತ್ತಿದ್ದಾನೆ. ಹುಟ್ಟೆ ಇಲ್ಲದವನು ಹುಟ್ಟಿಲ್ಲದನ್ನು ಹೇಳ್ತಾನೆ. ಈಯದ ಎಮ್ಮೆ ಹಾಲು ಗಿಣ್ಣಾಗಬೇಕಂತೆ ಅವನಿಗೆ ಸಾಧ್ಯ ಪಡಿಸ್ತಾ ಇದೆ. ಈ ಆನಂದ ಅಂತಕ್ಕಂಥದ್ದು ಸೃಷ್ಟಿಯ ಸಹಜ ಗುಣ. ಇದನ್ನು ಯಾಕೆ ಆನಂದ ಆಗ್ತಾ ಇಲ್ಲ, ನಮಗೆ ದುಃಖಗಳು ಬರ್ತವೆ ಅಂದರೆ ನಾವು ಭ್ರಮೆಗೆ ಬದುಕ್ತಾ ಇದ್ದೀವಿ. ಯಾವುದು ಇಲ್ಲವೋ ಅದನ್ನು ಇದೆ ಅಂತ ಬದುಕ್ತಾ ಇದ್ದೀವಿ. ಜಾತಿ ಇಲ್ಲ, ಇದೆ ಅಂತ ಬದುಕ್ತಾ ಇದ್ದೀವಿ. ಅಹಂಕಾರ ಇಲ್ಲ, ಇದೆ ಅಂತ ಬದುಕ್ತಾ ಇದ್ದೀವಿ.
ಅಧಿಕಾರ ಪ್ರತಿಷ್ಠೆ ಯಾವುದೂ ಇಲ್ಲ, ಇದೆ ಅಂತ ಇದಕ್ಕೆ ತಾತ್ಯಾತ್ಮವನ್ನು ಹೊಂದ್ಕೊಂಡು ಇದಕ್ಕೆ ನಿಕಟವಾಗಿ ನಾವು ಬದುಕ್ತಾ ಇದ್ದೀವಲ್ಲ, ಇದು ಗೋರುವುದಿಲ್ಲ ನಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಎರಡ ಭಂಜೆಯ ಮಗನೊಬ್ಬ ಬೆಳಗಿನ ವಚನ. ಏನು ಶಬ್ದ, ಏನು ಬೆಳಕು! ಎರಡ ಭಂಜೆಯ ಮಗನೊಬ್ಬ ಈಯದ ಎಮ್ಮೆಯ ಹಾಲಗಿಯನ್ನು ಬೆಳೆದಿದ್ದಾನೆ. ಹುಟ್ಟೆ ಇಲ್ಲದವನು ಹುಟ್ಟಿಲ್ಲದವನು ಬೆಳೆಯುತ್ತಾನೆ. ಈಯದ ಎಮ್ಮೆ ಹಾಲು ಗಿಣ್ಣಾಗಬೇಕಂತೆ ಅವನಿಗೆ ಸಾಧ್ಯ ಇದೆ. ಎರಡ ಭಂಜೆಯ ಮಗನೊಬ್ಬ ಈಯದ ಎಮ್ಮೆಯ ಹಾಲಗಿಯನ್ನು ಬೆಳೆಯುತ್ತಿದ್ದಾನೆ. ರೆಂಬೆ ಕೊಂಬೆಗಳಿಲ್ಲದ ಮರಳೇರಿ ಹಣ್ಣು ತಿನ್ನುತ್ತಿದ್ದಾನೆ. ಶಾಖೆಗಳೇ ಇಲ್ಲ, ಇನ್ನು ಎಲೆಯಿಲ್ಲ, ಪುಷ್ಪ ಇಲ್ಲ, ಫಲ ಇಲ್ಲ. ಇಳಿ ಇಳಿ ಎಂದರೆ ಅಳುತ್ತಿದ್ದಾನೆ ಪುರೇಶ್ವರ. ಇದು ನಮ್ಮೆಲ್ಲರ ಸ್ಥಿತಿ. ಒಂದಿಷ್ಟು ವಚನವನ್ನು ಮನೆಗೆ ಹೋಗಿ ಬಿಡುವಾಗಿದ್ದುಕೊಂಡು ನೀವು ಆತ್ಮವಲೋಕನ ಮಾಡಿಕೊಂಡ್ರೆ ಒಂದಿಷ್ಟು ಬೆಳಕು ಮಾಡಿ ನೋಡ್ತದೆ, ಸತ್ಯ ದರ್ಶನ ಕುಂತಲ್ಲಿ ಆಗ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತು ನನ್ನ ಆತ್ಮೀಯರು ಕೂಡ ಬಂದಿದ್ದಾರೆ. ಒಂದು ಗೋಪಾಲಪ್ಪ ಎಂಥ ಕಾರ್ಯಕ್ರಮಗಳನ್ನು ವೇಷಿಸ್ತಾ ಇದ್ದಾರೆ. ಸಾಹಿತ್ಯ, ಸಂಗೀತವನ್ನು ಮಾಡ್ತಾರೆ. ಕೂಡಿಸೋದಿದೆಯಲ್ಲ, ಇಡೀ ಜೀವನ. ಇದನ್ನು ನಮ್ಮ ಜರಗಿನಲ್ಲಿ ಶಿವಶಂಕರ್ ಅವರ ಒಂದು ಕವಿತೆ ಇರ್ತದೆ. ಶಿವಶಂಕರ್ ಅವರು ಕೂಡ ನೀರು ಕೊಂಬಾರಲು ಮಾಡಿದ ಪ್ರಣತಿಗೆ ಗಾಣಿಗರ ಮನೆಯ ತೈಲವನ್ನು ತುಂಬಿ ಒಕ್ಕಲಿಗರು ಬೆಳೆದ ಹತ್ತಿಯ ಹೊಸದು ಭಕ್ತಿಯ ಮಾಡಿ ದೀಪವ ಹಚ್ಚಿದರೆ ಹಲವು ಜಾತಿಗಳು ಕೂಡಿ ಮಹಾ ಬೆಳಕಾಯಿತು ನೋಡ. ಇದು ವಚನ ಸಂಸ್ಕೃತಿ. ಒಂದು ಪ್ರಣತಿಯಿಂದ ನೋಡ್ತೇವೆ, ಬೆಳಕು ಎಲ್ಲಿಂದ ಬರುತ್ತೆ? ಸ್ವಯಂಭುವೆ ಖಂಡಿತ ಇಲ್ಲ. ಈ ಬೆಳಕಿನ ನಿರ್ಮಾಣದ ಹಿಂದೆ ಹಲವು ವರ್ಗಗಳ ತ್ಯಾಗವಿದೆ, ಶ್ರಮವಿದೆ. ಒಂದು ಪ್ರಣತಿಯನ್ನು ಕುಂಭಕರು ಮಾಡಿದ್ದರು. ಅದರ ಜೀವತೆಯ ಎಣ್ಣೆಯನ್ನು ಗಾಳಿಗಳು ತಯಾರಿಸಿದರು, ಭಕ್ತಿಯನ್ನು ರೈತರು ತಯಾರಿಸಿದರು. ಹಚ್ಚುವವರು ಯಾರು? ಎಲ್ಲ ವರ್ಗದ ಜನರು ತಯಾರಿಸಿದ ವಸ್ತುಗಳು ಒಂದೆಡೆ ಏಕತೆಗೊಂಡು ತಮ್ಮ ಮೂಲವನ್ನು ಪರಿವರ್ತಿಸಿಕೊಂಡು ಬೆಳಕಾಗಲಿದೆಯಲ್ಲ, ಇದು ಶರಣ ಧರ್ಮ, ಇದು ವಚನ ಧರ್ಮ, ಇದು ಬಸವ ಧರ್ಮ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ನಮ್ಮ ಮೈಸೂರು ಘಟಕ ಸಂಯುಕ್ತವಾಗಿ ಈ ಪ್ರಶಸ್ತಿಯನ್ನು ನಿಮ್ಮ ಮನೆಯ ಮಗನಿಗೆ, ನಿಮ್ಮ ಮನೆಯ ಮಗಳಿಗೆ ಕೊಟ್ಟು ಗೌರವಿಸಿದ್ದೀರಿ. ಅದಕ್ಕಾಗಿ ನಾವು ಇರುವರು ಚಿರಗಳು. ಈ ಸಂದರ್ಭದಲ್ಲಿ ನನಗೆ ಒಂದು ಘಟನೆ ನೆನಪಾಗ್ತದೆ. ಅಕ್ಕ ಕಲ್ಯಾಣದಿಂದ ಕದಳಿಗೆ ಹೋಗುವಾಗ ಎಲ್ಲ ಶರಣೆಯರು ಭಾವ ತುಂಬಿ ಬಿಡ್ಕೊಳ್ತಾರೆ. ಅವರ ಕಣ್ಣುಗಳಲ್ಲಿ ಕಂಬನಿ ನೀಡುತ್ತದೆ. ಆ ಸಂದರ್ಭದಲ್ಲಿ ಅಕ್ಕ ಹೇಳ್ತಾರೆ, ಅಕ್ಕ ಹೇಳುವ ಮಾತು, ನಿಮ್ಮ ಕರುಣೆಯ ಕನ್ನ ನಾನು ಎಂಬ, ನಿಮ್ಮ ಕರುಣೆಯ ಕಂದ ನಾನು. ಬಾಳಿನ ಅಸಂಖ್ಯಾತರ ಕರುಣೆಯಲ್ಲಿ ನಿಮ್ಮ ಮಂಡೆಗೆ ಹೂವ ತೆಹನಲ್ಲದೆ ತರುವುದಲ್ಲದೆ ನಾನು ಹುಲ್ಲ ತಾರೆಯನ್ನು ಕಾಣ. ಈ ಅಕ್ಕನ ಭಾವವೇ ನಮ್ಮ ಇರುವರ ನಿಲುವು ಅಂತ ಹೇಳ್ತಾರೆ. ನಮ್ಮನ್ನು ಗೌರವಿಸಿದ್ದಕ್ಕಾಗಿ, ನಮ್ಮನ್ನು ಒಪ್ಪಿ ಪ್ರೀತಿಯನ್ನು ನೀಡಿದ್ದಕ್ಕಾಗಿ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಭಕ್ತಿಯ ಶರಣ. ಶ್ರೀ ಶಂಕರ್ ದೇವಗೌಡ ಅವರಿಗೆ ಧನ್ಯವಾದಗಳು. ಈಗ ದತ್ತಿ ದಾಸೋಹಗಳ ಪರಿಚಯ ಶ್ರೀಮತಿ ಗೀತಾ ರಾಜಶೇಖರ್ ಅವರಿಗೆ ಕೊಡಿಸಿದ್ದಾರೆ. ಶ್ರೀ ಸಿದ್ಧಗಂಗಾ ಮಠದಲ್ಲಿ ಪ್ರತಿ ವರ್ಷ ಒಬ್ಬ ಸಾಹಿತಿ, ಒಬ್ಬ ಸಾಧಕ ಮಹಿಳೆಗೆ ಸಿದ್ಧಗಂಗಾ ಶಿವಕುಮಾರ ಶ್ರೀ ಪ್ರಶಸ್ತಿಯನ್ನು ನೀಡಲು ದತ್ತಿಯ ನೀಡಲಾಗಿದೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನಲ್ಲಿ ಸಹ ಒಬ್ಬ ಸಾಹಿತಿ ಹಾಗೂ ಒಬ್ಬ ಸಾಧಕ ಮಹಿಳೆಗೆ ಶರಣ ಪ್ರಶಸ್ತಿಯನ್ನು ನೀಡಲು ದತ್ತಿಯನ್ನು ನೀಡಲಾಗಿದೆ. ನೆಲ, ಜಲ, ಭಾಷೆಗಳ ಬಗ್ಗೆ ಕಾಳಜಿ ಉಳ್ಳವರಾಗಿದ್ದಾರೆ. ಇದೆಲ್ಲವನ್ನು ಮಾಡಲು ಇವರ ಸ್ವಯಾರ್ಜಿತ ಆಸ್ತಿಯನ್ನು ಮಾರಿ ಬಂದ ಹಣದಿಂದ ಸ್ವಲ್ಪ ಮಟ್ಟಿಗೆ ಮಾಡಿದ್ದಾರೆ. ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಜೀವ ಸದಸ್ಯರಾಗಿದ್ದಾರೆ. ಭಾರತ ವಿಕಾಸ ಪರಿಷತ್ತಿನಲ್ಲಿ ವಿಕಾಸ ಮಿತ್ರರಾಗಿದ್ದಾರೆ.
ಅಖಿಲ ಭಾರತ ವೀರಶೈವ ಮಹಾಸಭಾದಲ್ಲಿ ರಾಜ್ಯ ಘಟಕದ ಸದಸ್ಯರಾಗಿದ್ದಾರೆ. ರಾಷ್ಟ್ರಪತಿಗಳಾಗಿದ್ದಂಥ ಶ್ರೀಮಾನ್ ಬಿ.ಡಿ. ಜತ್ತಿಯವರು ಸ್ಥಾಪಿಸಿರುವ ಬಸವ ಸಮಿತಿಯಲ್ಲಿ ಪೋಷಕ ಸದಸ್ಯರಾಗಿದ್ದಾರೆ. ಇವರ ಸಮಾಜ ಸೇವೆಯನ್ನು ಗಮನಿಸಿ ಇವರಿಗೆ ಅನೇಕ ಸಂಘ ಸಂಸ್ಥೆಗಳವರು ನೂರಾರು ಸನ್ಮಾನಗಳು ಹಾಗೂ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಡೆದಾಡುವ ದೇವರಾದ ಶ್ರೀ ಸಿದ್ಧಗಂಗಾ ಮಠದ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರಿಂದ ಸಂಘಸಿರಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರ ಸಮಾಜ ಸೇವೆಗೆ ಗೌರವ ಡಾಕ್ಟರೇಟ್ ಬಂದಿದೆ. ಇವರ 2 ಕುಟುಂಬದವರು ದೇಶದ ಸ್ವಾತಂತ್ರ್ಯ ಹೋರಾಟದ ಚಳುವಳಿಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಶ್ರೀಮತಿ ಶಕುಂತಲಾರವರು ಹುಟ್ಟಿ ಬೆಳೆದದ್ದು ಶ್ರೀ ಸಿದ್ಧಗಂಗಾ ಮಠದ ಹತ್ತಿರ, ಕೊನೆಗಾಲವನ್ನು ಕಳೆಯಲು ಸುತ್ತೂರು ಮಠದ ಹತ್ತಿರ ಮೈಸೂರಿಗೆ ಬಂದು ನೆಲೆಸಿದ್ದಾರೆ. ಜೆಎಸ್ಎಸ್ ಆಸ್ಪತ್ರೆಗೆ ಇವರ ಹಾಗೂ ಇವರ ಪತಿಯವರ ದೇಹದಾನದಂತಹ ಪವಿತ್ರ ಕಾರ್ಯ ಮಾಡಿದ್ದಾರೆ. ಇವರಿಗೆ ಒಬ್ಬನೇ ಮಗನಿದ್ದು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿಯೇ ಓದಿಸಿದ್ದಾರೆ. BE ಮುಗಿಸಿದ ನಂತರ IAS ಬರೆದರು. ಆದರೆ ಪೇಪರ್ ಔಟ್ ಆಗಿದ್ದರಿಂದ ಫಲಿತಾಂಶ ಬರಲಿಲ್ಲ. ಮುಂದೆ ಅವರು MTech ಮಾಡಿ ಬೆಂಗಳೂರಿನಲ್ಲಿ 1 ವರ್ಷ, 14 ವರ್ಷ ಅಮೆರಿಕಾದಲ್ಲಿ, 1 ವರ್ಷ ಲಂಡನ್ನಿನಲ್ಲಿ ಕೆಲಸ ಮಾಡಿ ಈಗ ಬೆಂಗಳೂರಿನಲ್ಲಿದ್ದಾರೆ. ಇವರ ಪರಿಚಯವನ್ನು ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತ ಶಕುಂತಲಾ ಮೇಡಮ್ ಅವರಿಗೂ ಹಾಗೂ ಕಾರ್ಯಕರ್ತರು ಚಂದ್ರಶೇಖರ್ ಅವರು ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಸಂತನ ರೀತಿಯಲ್ಲಿ ಅವರು ಸಹ ನನ್ನಂತೆ ಒಂದು ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದವರು. ವೃತ್ತಿ ಸರ್ಕಾರಿ ಸೇವೆ ಆದರೂ ಪ್ರವೃತ್ತಿಯಲ್ಲಿ ಬಸವಾದಿ ಶರಣರ ಚಿಂತನೆಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಅನುಭವಾಮೃತವನ್ನು ಜನಮಾನಸಕ್ಕೆ ಮುಟ್ಟಿಸುವಂತಹ ಒಂದು ವಿಶಿಷ್ಟ ಕಾರ್ಯವನ್ನು ನಿರ್ವಹಿಸ್ತಾ ಇರುವವರು ಆ ದೇವನ ಊರಿನ ಶಂಕರ ಅವರು. ಅವರಿಗೆ ನಾನು ಉತ್ಪೂರ್ಣ ಅಭಿನಂದನೆಯನ್ನು ಸಲ್ಲಿಸ್ತಾ, ಆತ್ಮಸ್ತುತಿಗೂ ಬಳಸಿಕೊಳ್ಳೋದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಆದರೆ ಈ ದೇಶ ಚೆನ್ನಾಗಿರಬೇಕು, ನಾಡು ಚೆನ್ನಾಗಿರಬೇಕು, ಜನಮಾನಸದ ಗುಣಮಟ್ಟ, ಬದುಕಿನ ಮಟ್ಟ ಎತ್ತರಕ್ಕೆ ಇರಬೇಕು ಅನ್ನೋ ಒಂದು ವಿಶಿಷ್ಟವಾದಂತಹ ಸಾಮಾಜಿಕ ಬದ್ಧತೆಯಿಂದ ಲೋಕ ಕಲ್ಯಾಣಕ್ಕಾಗಿ ರಚಿತವಾದಂತಹ ಸಾಹಿತ್ಯ ವಚನ ಸಾಹಿತ್ಯ. ಈ ಶರಣ ಸಾಹಿತ್ಯದ ಮೂಲ ಆಶಯವೇ ಆತ್ಮ ಕಲ್ಯಾಣ ಜೊತೆಗೆ ಲೋಕ ಕಲ್ಯಾಣ. ಬಹುಶಃ ಈಗಾಗಲೇ ಡಾಕ್ಟರ್ ಪದ್ಮಾಶೇಖರ ನೀಲಾಂಬಿಕೆಯವರು ಹೇಳಿದರು, 12ನೇ ಶತಮಾನದಲ್ಲಿ ನಡೆದಂತಹ ಒಂದು ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಸಾಹಿತ್ಯಿಕ ಮತ್ತು ನೈತಿಕ ಕ್ರಾಂತಿ ಇದೆಯಲ್ಲ, ಅದು ಸಮಗ್ರವಾದಂತಹ ಕ್ರಾಂತಿ. ವಚನಗಳನ್ನು ಎಲ್ಲೋ ಏಕಾಂಗಿಯಾಗಿ ಕುಳಿತು ಶರಣರು ರಚನೆ ಮಾಡಲಿಲ್ಲ. ಜನರ ನಡುವೆ ಇದ್ದು ಅವರ ನೋವು, ದುಃಖ, ತಲ್ಲಣ, ತುಮುಲಗಳ ನಡುವೆ ಇಡೀ ಬದುಕಿಗೆ, ಮಾನವ ಕುಲಕ್ಕೆ ಒಂದು ವಿಶಿಷ್ಟವಾದ ಸಮಗ್ರವಾದಂತಹ ಶಾಂತಿಯ ಅಸ್ಥಿರತೆಯನ್ನು ತಂದುಕೊಟ್ಟಂತಹ ಸಾಹಿತ್ಯ ವಚನ ಸಾಹಿತ್ಯ. ಹೀಗಾಗಿ ವಚನ ಸಾಹಿತ್ಯದ ಪರಂಪರೆ ದೊಡ್ಡದು. ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ಕೇವಲ ಅಡುಗೆ ಮನೆಗೆ ಸೀಮಿತಗೊಳಿಸಿದ್ದಂತಹ ಅದೇ ಗಟ್ಟು ಅದೇ ದಾಟಿ ಒಂದು ಚೂರು ಎಲ್ಲೂ ಮುಕ್ಕಾಗಿಲ್ಲ, ಮೆತ್ತಗೂ ಆಗಿಲ್ಲ. ಅದನ್ನ ನಾನು